ಬಿಗ್ ಬಾಸ್ ಖ್ಯಾತಿಯ ರಕ್ಷಿತಾ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಬಂದಿದೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತಹ ರಕ್ಷಿತಾ ಮೊದಲ ದಿನವೇ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ರು. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ವಿರುದ್ಧವಾಗಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಲಾಯಿತು. ಅದರ ಬೆನ್ನಲ್ಲೇ ಈಗ ರಕ್ಷಿತಾ ಶೆಟ್ಟಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಬಂದಿದೆ. ಬಿಗ್ ಬಾಸ್ ಮನೆಗೆ ಅವರನ್ನ ಮತ್ತೆ ಕರೆಸ್ಕೊಳ್ಳಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬೇಡಿಕೆಯನ್ನು ಇಡಲಾಗಿತ್ತು. ಆ ಬೇಡಿಕೆಯನ್ನು ಪೂರೈಸೋದಕ್ಕೆ ಈಗ ವಾಹಿನಿ ಮುಂದಾಗಿದೆ. ಬಿಗ್ ಬಾಸ್ ಮನೆಗೆ ರಕ್ಷಿತಾ ರೀ ಎಂಟ್ರಿ ಆಗ್ತಿದ್ದಾರೆ. ಸ್ವತಃ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರನ್ನ ವೇದಿಕೆಗೆ ಬರಮಾಡಿಕೊಂಡು ಈಗ ಬಿಗ್ ಬಾಸ್ ಮನೆಗೆ ಕಳುಹಿಸಿಕೊಡ್ತಾ ಇದ್ದಾರೆ. 19 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಅದರಲ್ಲಿ ರಕ್ಷಿತಾ ಕೂಡ ಒಬ್ಬರಾಗಿದ್ರು. ಆದರೆ ಮೊದಲನೇ ದಿನನೇ ಒಂದು ಎಲಿಮಿನೇಷನ್ ಅನ್ನು ನಡೆಸಲಾಗುತ್ತೆ. ಅದರಲ್ಲಿ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬೀಳ್ತಾರೆ. ಅದರ ಬೆನ್ನಲ್ಲೇ ಬಿಗ್ ಬಾಸ್ ವಿರುದ್ಧವಾಗಿ ತೀವ್ರ ಆಕ್ರೋಶ ಹೊರಹಾಕೋದಕ್ಕೆ ಶುರು ಮಾಡ್ತಾರೆ ಬಿಗ್ ಬಾಸ್ ಅಭಿಮಾನಿಗಳು. ಒಂದೇ ದಿನಕ್ಕೆ ಈ ರೀತಿಯಾಗಿ ಎಲಿಮಿನೇಟ್ ಮಾಡೋದಾಗಿದ್ರೆ ಯಾಕೆ ಕರೆಸ್ಕೊಳ್ಬೇಕಿತ್ತು ಅಂತ. ಇದು ಮಾತ್ರ ಅಲ್ಲ, ಇನ್ನು ಸಹಸ್ಪರ್ಧಿಯಾದಂತಹ ಜಾನ್ವಿ ಅವರು ಒಂದು ಮಾತು ಹೇಳ್ತಾರೆ ರಕ್ಷಿತಾ ಅವರಿಗೆ. ರಕ್ಷಿತಾ ಫ್ಲೂಕಲ್ಲಿ ಫೇಮಸ್ ಆದವರು ಅಂತ ಒಂದು ಕಮೆಂಟ್ ಮಾಡ್ತಾರೆ. ಈ ಒಂದು ಕಮೆಂಟ್ಗೆ ಜಾನ್ವಿ ವಿರುದ್ಧವಾಗಿ ಬಿಗ್ ಬಾಸ್ ಅಭಿಮಾನಿಗಳು ಕೆಂಡವಾಗಿದ್ದಾರೆ. ಫ್ಲೂಕಲ್ಲಿ ಫೇಮಸ್ ಆದಂಥವರು ರಕ್ಷಿತಾ ಅಲ್ಲ, ಬದಲಾಗಿ ಜಾನ್ವಿ ನೀವು ಅಂತ ಹೇಳ್ತಿದ್ದಾರೆ. ರಕ್ಷಿತಾ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿದ್ದಾರೆ, ನೀವೇನಾಗಿದ್ದೀರಿ ಅಂತ ಜಾನ್ವಿ ಅವರಿಗೆ ಪ್ರಶ್ನೆ ಮಾಡಲಾಗ್ತಾ ಇದೆ. ಇಷ್ಟೆಲ್ಲ ಅವಮಾನವನ್ನು ಎದುರಿಸಿದಂತಹ ರಕ್ಷಿತಾ ಶೆಟ್ಟಿ ಈಗ ಮತ್ತೆ ಬಿಗ್ ಬಾಸ್ ಮನೆಗೆ ವಾಪಸ್ ಆಗ್ತಾ ಇದ್ದಾರೆ. ಸ್ವತಃ ವಾಹಿನಿ ಅವರೇ ಬಿಗ್ ಬಾಸ್ ತಂಡವೇ ಅವರನ್ನು ವೇದಿಕೆಗೆ ಕರೆದು ಬಿಗ್ ಬಾಸ್ ಮನೆಯೊಳಗೆ ಕಳುಹಿಸಿಕೊಡ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಬಿಗ್ ಬಾಸ್ ಅಭಿಮಾನಿಗಳು. ರಕ್ಷಿತಾ ಅವರು ಬಿಗ್ ಬಾಸ್ ಮನೆಗೆ ಬೇಕು, ಎಲಿಮಿನೇಟ್ ಆದ ತಕ್ಷಣವೇ ವಾಹಿನಿ ವಿರುದ್ಧವಾಗಿ ಕೆಂಡ ಕಾರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಬೇಡಿಕೆಯನ್ನಿಡ್ತಾರೆ ರಕ್ಷಿತಾ ಅವರನ್ನು ಮರಳಿ ಕರೆಸ್ಕೊಳ್ಳಿ ಅಂತ. ಆ ಒಂದು ಡಿಮ್ಯಾಂಡ್ಗೆ ಸೋತಂತಹ ಬಿಗ್ ಬಾಸ್ ತಂಡ ಈಗ ರಕ್ಷಿತಾ ಅವರನ್ನು ಬಿಗ್ ಬಾಸ್ ಮನೆಗೆ ಮರಳಿ ಕರೆಸಿಕೊಳ್ತಾ ಇದೆ. ಬಿಗ್ ಬಾಸ್ ಆರಂಭದ ದಿನ ಸ್ಪಂದನಾ, ಸೋಮಣ್ಣ, ಮಾಳು ಹಾಗೆ ರಕ್ಷಿತಾ ಶೆಟ್ಟಿ ಈ ಮೂರಲ್ಲಿ ಒಬ್ಬರು ಹೊರ ಹೋಗಬೇಕು, ಹಾಗೆ ಇಬ್ಬರು ಉಳಿಬೇಕು ಅಂತ ಬಿಗ್ ಬಾಸ್ ಘೋಷಣೆ ಮಾಡ್ತಾರೆ. ದೊಡ್ಡ ಮನೆಯ ಒಂಟಿ ಸ್ಪರ್ಧಿಗಳಿಗೆ ಈ ಬಗ್ಗೆ ನಿರ್ಧರಿಸುವಂತಹ ಅವಕಾಶವನ್ನು ನೀಡಲಾಗುತ್ತೆ. ಆಗ ಎಲ್ಲರೂ ರಕ್ಷಿತಾ ಶೆಟ್ಟಿ ಹೆಸರನ್ನು ತೆಗೆದುಕೊಳ್ತಾರೆ. ಹೀಗಾಗಿ ಅವರು ಎಲಿಮಿನೇಟ್ ಆಗಬೇಕಾಯ್ತು. ಮನೆಯೊಳಗೆ ಬಂದ ದಿನವೇ ಎಲಿಮಿನೇಟ್ ಆಗ್ತಾರೆ, ಇದು ಸರಿಯಲ್ಲ ಅನ್ನುವಂತಹ ಮಾತುಗಳು ಕೇಳಿಬಂದು ಅವರು ಇನ್ನೂ ಕೆಲವು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಿತ್ತು ಅನ್ನೋದು ಅನೇಕರ ಅಭಿಪ್ರಾಯ. ಅವರೇನು ಎತ್ತ ಅಂತ ತಿಳಿದೆ 1 ವಾರವೂ ಕಳೆದೆ. ಮೊದಲನೇ ದಿನನೇ ಎಲಿಮಿನೇಟ್ ಮಾಡೋದು ಸರಿಯಲ್ಲ ಅಂತ ಹೇಳಿ ಅನೇಕರು ಅಭಿಪ್ರಾಯಪಟ್ಟಿದ್ರು. ಈಗ ರಕ್ಷಿತಾ ಶೆಟ್ಟಿ ಅವರ ಹಳೆ ವಿಡಿಯೋ ಒಂದು ವೈರಲ್ ಆಗಿದೆ. ಅವರು ಯೂಟ್ಯೂಬ್ ಆರಂಭಿಸಿದ ಸಮಯದಲ್ಲಿ ಮಾಡಿದಂತಹ ವಿಡಿಯೋ ಇದಾಗಿದೆ. ಆ್ಯಂಕರ್ ಜಾನ್ವಿ ಅವರ ಮಾತನ್ನು ಉಲ್ಲೇಖಿಸಿ ಅವರ ಹಳೆಯ ವಿಡಿಯೋವನ್ನು ಫ್ಯಾನ್ ಪೇಜ್ ಪೋಸ್ಟ್ ಮಾಡಲಾಗಿದೆ. ಇದನ್ನು ರಕ್ಷಿತಾ ಶೆಟ್ಟಿ ಅವರು ಶೇರ್ ಮಾಡಿಕೊಂಡಿದ್ದಾರೆ. ರಕ್ಷಿತಾ ಶೆಟ್ಟಿ ಶಿಕ್ಷಣ ಪಡೆಯುವಾಗ ವಿವಿಧ ಆಕ್ಟಿವಿಟಿಯಲ್ಲಿ ಸಾಕಷ್ಟು ಮೆಡಲ್ಗಳನ್ನು ಪಡೆದಿದ್ರು. ಅದೆಲ್ಲವನ್ನು ಬಿಟ್ಟು ಅವರು ಯೂಟ್ಯೂಬ್ ಮಾಡ್ತಾರೆ. ರಕ್ಷಿತಾ ಯೂಟ್ಯೂಬ್ ಮಾಡ್ತೇನೆ ಅಂದಾಗ ಕುಟುಂಬದವರು ಬೇಡ ಅಂತ ಹೇಳಿದ್ರಂತೆ. ಆದರೂ ಕೂಡ ಯೂಟ್ಯೂಬ್ ಮಾಡಿ ರಕ್ಷಿತಾ ಜನಪ್ರಿಯತೆಯನ್ನು ಪಡೆದುಕೊಳ್ತಾರೆ. ಈಗ ಜಾನ್ವಿ ಅವರು ರಕ್ಷಿತಾ ಫ್ಲೂಕ್ನಲ್ಲಿ ಫೇಮಸ್ ಆದಂಥವರು ಅನ್ನುವ ಕಮೆಂಟನ್ನು ಮಾಡ್ತಾರೆ. ಇದು ರಕ್ಷಿತಾಗೆ ಬೇಸರವನ್ನು ತಂದಿದೆ. ಜಾನ್ವಿ ಅವರು ಏನು ಹೇಳ್ತಾರೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಮಾತನಾಡಿ ಫ್ಲೂಕ್ನಿಂದಲೂ ಫೇಮಸ್ ಆಗೋ ಚಾನ್ಸ್ ಇರುತ್ತೆ, ಆದರೆ ಸ್ಪಂದನ ಅವರದ್ದು ಆ ರೀತಿಯಲ್ಲ. ಅವರು ಶ್ರಮ ಹಾಕಿದ್ದಾರೆ. ಜರ್ನಿ ಅಂತ ನೋಡಿದಾಗ ರಿಯಲ್ ಟ್ಯಾಲೆಂಟ್ ಅಂತ ಹೇಳಿದ್ರೆ ಸ್ಪಂದನ ಅವರು ಅಂತ ಜಾನ್ವಿ ಹೇಳ್ತಾರೆ. ಜಾನ್ವಿ ಮಾತನಾಡಿರುವಂತಹ ಈ ವಿಡಿಯೋಗೆ ರಕ್ಷಿತಾ ಅವರ ಹಳೆಯ ವಿಡಿಯೋವನ್ನು ಕಟ್ ಮಾಡಿ ಹಾಕಲಾಗಿದೆ. ಆ ಮೂಲಕ ಇದು ರಕ್ಷಿತಾ ಉತ್ತರ ಅಂತ ಫ್ಯಾನ್ಸ್ ಹೇಳಿದ್ದಾರೆ. ನನಗೆ ಬೇಕಾಗಿದ್ದು ಸಿಗಲ್ಲ, ಕೆಲವೊಮ್ಮೆ ತ್ಯಾಗ ಮಾಡಬೇಕು, ಏನಾಗಬೇಕು ಅಂದುಕೊಂಡಿರ್ತೇವೋ ಅದು ಆಗೋದಿಲ್ಲ, ಜೀವನದಲ್ಲಿ ಮುಂದೆ ಸಾಗಲೇಬೇಕು, ನನ್ನ ಟ್ಯಾಲೆಂಟ್ ಇಲ್ಲಿಯೇ ಮುಗಿಯಿತು, ನಾನು ಇನ್ನೂ ಟ್ರೈ ಮಾಡಬೇಕು, ಇನ್ನೂ ಹೆಚ್ಚು ಜನರನ್ನು ತಲುಪಬೇಕು, ಈ ರೀತಿಯಾಗಿ ಹೇಳ್ತಾ ಭಾವುಕರಾಗಿದ್ದರು ರಕ್ಷಿತಾ ಅವರು. ಅವರ ಕೈಯಲ್ಲಿ ಇದ್ದಂತಹ ಮೆಡಲ್ಗಳು ಗಮನ ಸೆಳೆದಿದ್ದು. ಅವರ ಯೂಟ್ಯೂಬ್ ವಿಡಿಯೋಗಳ ಹಿಂದೆ ಸಾಕಷ್ಟು ನೋವು ಹಾಗೆ ಶ್ರಮ ಇದೆ ಅನ್ನುವ ಅಭಿಪ್ರಾಯವನ್ನು ಹಲವರು ಈಗ ಹೊರಹಾಕಿದ್ದಾರೆ. ಹಾಗಾದರೆ ವೀಕ್ಷಕರೇ, ರಕ್ಷಿತಾ ಅವರನ್ನು ಮರಳಿ ಬಿಗ್ ಬಾಸ್ ಮನೆಗೆ ಕರೆಸಿಕೊಂಡಿರುವುದು ನಿಮಗೆಷ್ಟು ಖುಷಿ ತಂದಿದೆ? ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು.